ರೋಮಿಯೋ ನನ್ನ ಕೆರಿಯರಲ್ಲಿ ಲಾಟ್ ಆಫ್ ಮೆಮರೀಸ್ ಇರೋ ಸಿನಿಮಾ. ಸುಧಾ ಮ್ಯಾಮ್ ಅಂತ ಹೇಳಿದ್ರೆ ಇನ್ನೂ ಸ್ಪೆಷಲ್ ಮೆಮರೀಸ್ ಇದೆ. ಬರೀ ಹೊಡೆಯೋದಲ್ಲ, ಹುಚ್ಚಿದ ಮನೆ ಸರಿಯಾಗಿ ಬೆಳೆಸ್ಬೇಕು. ಬೆಳೆಸಿಲ್ವಾ? 10 ಸೆಂಟಿಮೀಟರ್ ಕಚ್ಚ 100 ಸೆಂಟಿಮೀಟರ್ ಆಗಿಲ್ವಾ? ಯಾಕಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕತೆ. ಅಮ್ಮ ಕ್ಯಾರೆಕ್ಟರು ವೆರಿ ಇನ್ನೋಸೆಂಟು, ಮಗನಿಗೆ ಏನೇ ಮಾಡಿದ್ರು ಒಂದು ಸಪೋರ್ಟ್ ಮಾಡೋ ಥರ ಒಂದು ಕ್ಯಾರೆಕ್ಟರ್. ವಠಾರದ ಒಳಗಡೆ ಇರೋ ಒಂದು ಕ್ಯಾರೆಕ್ಟರ್. ಅಪ್ಪ ಜೇಬಿಂದ 200 ರೂಪಾಯಿ ಕಾಣ್ತಿಲ್ಲ ಅಂತ ಬೈತಿದ್ರು. ನಾನು 100 ರೂಪಾಯಿ ಅಷ್ಟೇ ಎತ್ಕೊಂಡಿದ್ವು ಅಮ್ಮ. 200 ರೂಪಾಯಿ ನಾನ್ ತಗೊಂಡೆ. ನಾಳೆಯಿಂದ ಏನ್ ಗೊತ್ತಾ, ವಾರಕ್ಕೆ 3 ದಿನ ನೀನು, ಇನ್ 3 ದಿನ ನಾನು. ಬಟ್ ನಾನು ಸುಧಾ ಮ್ಯಾಮ್ ಅಂತ ನಾನು ಚೂಸ್ ಮಾಡಿದಾಗ ನಮ್ಮ ಇಡೀ ಟೀಮ್ ಬಂದ್ಬಿಟ್ಟು ಒಂದು ಅಬ್ಜೆಕ್ಷನ್ ಇತ್ತು. ಇಲ್ಲ ಏನೋ ರೈಟ್ ಚಾಯ್ಸ್ ಇಲ್ಲ, ಸ್ವಲ್ಪ ಇನ್ನೂ ಡಸ್ಕಿ ಕಲರಲ್ಲಿ ಇರ್ಬೋದಾ, ಸ್ವಲ್ಪ ಶಾರ್ಟ್ ಇರ್ಬೋದಾ, ಥಾಟ್ಗಳಿತ್ತು. ಬಟ್ ನಾನು ಒಂದು ಸ್ಟ್ರಾಂಗ್ ಆಗಿ ಇಲ್ಲ ಏನೋ ಮಾಡ್ಬೋದು ಅಂತ ನನಗೆ ಅನಿಸ್ತಿತ್ತು. ಸೊ ಆ ಕಾನ್ಫಿಡೆನ್ಸ್ ಮೇಲೆ ತೊಗೊಂಡೆ. ಆ್ಯಕ್ಚುಲಿ ಎಲ್ಲರೂ ನನಗೆ ಅಬ್ಜೆಕ್ಟ್ ಮಾಡ್ತಿದ್ರು, ಬಟ್ ಆನ್ ದ ಡೇ ಆಫ್ ಶೂಟಿಂಗ್ ಮಗನಿಗೆ ಮದುವೆ ಮಾಡ್ರೆ ಬುದ್ಧಿ ಬರ್ತದೆ ನಿಜವೇ? ನಿಮಗ್ ಮದ್ವೆ ಆಗಿದೆ, ಬುದ್ಧಿ ಇದೆಯಾ? ದ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಮಾಡಿರೋ ಪರ್ಫಾರ್ಮೆನ್ಸ್ ನೋಡಿದಾಗ ಎಲ್ರಿಗೂ ಶಾಕ್ ಆಯಿತು. ಆ್ಯಂಡ್ ಎವ್ರಿಬಡಿ ಸೆಟ್ ಇಟ್ಸ್ ಅ ರೈಟ್ ಚಾಯ್ಸ್. ಯಾಕಂದ್ರೆ ನನಗೆ ಅನ್ನಿಸ್ತು ಅವರಿರೋ ಒಂದು ಫಿಸಿಕಲ್ ಅಪಿಯರೆನ್ಸ್ಗೆ ಈ ಫಾರ್ಮ್ ಆಫ್ ಆ್ಯಕ್ಟಿಂಗ್ ಮಾಡಿದಾಗ ಅದು ಒಂದು ಹೊಸ ಸ್ಟೈಲ್ ಬರುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಅಂಕಲ್ಗೆ ಅಂಬಾನಿ ಎಲ್ಲ ಗೊತ್ತಾ? ಅಂಬಾನಿ ಏನು, ಅಂಬರೀಷ್ ಮನೆ ಡ್ರೈವರು ಗೊತ್ತು. ಇದೆಲ್ಲ ಆಗಿದ್ದು ಏನಕ್ಕೆ ಅಂತ ಹೇಳಿದ್ರೆ ಒಳ್ಳೆ ಆ್ಯಕ್ಟರ್ ಕೈಯಲ್ಲೇ ಮಾಡೋಕ್ಕಾಗುತ್ತೆ. ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ವಾಸ್ ಪಾರ್ಟ್ ಆಫ್ ಇಟ್. ಲಾಟ್ ಆಫ್ ಮೆಮರೀಸ್. I think so. My son will be a politician. Happy birthday, Sudha ma'am. Enjoy the day.